ರಾಜಕೀಯ ಚದುರಂಗಾಟದಲ್ಲಿ ಯುವಜನಿಗೆ ಚೆಕ್ಮೇಟ್, ಯುವಜನತೆ ಎಚ್ಚೆತ್ತುಕೊಳ್ಳುವ ಸಮಯ ಇದು. ನಮಸ್ಕಾರ, ಇಡನ್ಸ್ ನ್ಯೂಸ್ಗೆ ಸ್ವಾಗತ. ನಾನು ಮನೋಜ್ ಕಬ್ಬಹಳ್ಳಿ. ಕೆಲಸ ಮಾಡುವವರಿಗೆ ಬೆಲೆ ಎಲ್ಲಿದೆ? ಇದು ನೇರ ಮಾತು ನಾವು ಕೇಳ್ತಿರೋದು. ಈ ದೇಶದ ರಾಜಕೀಯ ಯಾವ ಕಡೆ ಹೋಗ್ತಿದೆ ಅಂತ ಒಮ್ಮೆ ಯೋಚನೆ ಮಾಡಿ ನೋಡಿ. ಒಬ್ಬ ಯುವ ನಾಯಕ, ಚಾರ್ಟ್ ಅಕೌಂಟೆಂಟ್, ಓದಿರೋ ಒಬ್ಬ ಬುದ್ಧಿವಂತ ವ್ಯಕ್ತಿ, ಸಂಸತ್ತಿನಲ್ಲಿ ಅಂಕಿಅಂಶಗಳ ಸಮೇತ ಜನರ ಸಮಸ್ಯೆಯ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಅವರಿಗೆ ಕೊಡುವ ಬಹುಮಾನ ಇದು. ಪಕ್ಷದ ಒಳಗಿರಲಿ ಅಥವಾ ಹೊರಗಿರಲಿ, ಸತ್ಯ ಮಾತಾಡೋರನ್ನ, ಬೆಳೆಯೋರನ್ನ ತುಳಿಯೋದು ರಾಜಕೀಯದ ಒಂದು ಚಾಳಿಯಾಗುತ್ತಿದೆ. ರಾಘವ್ ಚಡ್ಡಾ ಅವರಿಗೆ ಮಾತನಾಡಿರೋದು ಕೇವಲ ಒಂದು ಹುದ್ದೆಯಿಂದ ತೆಗೆದಿದ್ದಲ್ಲ, ಬದಲಿಗೆ ದೇಶದ ಪ್ರತಿಯೊಬ್ಬ ಸಕ್ರಿಯ ಯುವಕನಿಗೂ ಕೊಟ್ಟಿರುವಂತ ಎಚ್ಚರಿಕೆ. ನಾವು ಕೇಳೋದು ಒಂದೇ, ಕೆಲಸ ಮಾಡುವವರಿಗೆ ಬೆಲೆ ಇದೆಯಾ ಇಲ್ವಾ? ಯುವಕರೇ, ನಾವು ಕೇವಲ ವೋಟ್ ಬ್ಯಾಂಕ್ ಅಲ್ಲ. ಹಿರಿಯ ರಾಜಕಾರಣಿಗಳಿಗೆ ಒಂದು ಮಾತು, ನಮಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಷ್ಟೇ ಅಲ್ಲ, ಸಂಸತ್ತಿನಲ್ಲಿ ಯಾರಿಗೆ ಧ್ವನಿ ಇದೆ, ಯಾರು ನಮಗಾಗಿ ಮಾತಾಡ್ತಾರೆ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಒಬ್ಬ ಯುವ ನಾಯಕ ಯುವಕರ ಮನಸ್ಸಿನಲ್ಲಿ ಜಾಗ ಮಾಡಿಕೊಂಡು ತಕ್ಷಣ ಅವರಿಗೆ ಮೌನ ಅನ್ನೋ ಪಟ್ಟ ಕಟ್ಟಿ ಮೂಲೆ ಗುಂಪು ಮಾಡ್ತೀರಾ. ಯುವ ಜನತೆ ಎಚ್ಚೆತ್ತುಕೊಳ್ಳಿ. ನಾವು ಕೇವಲ ಪೋಸ್ಟರ್ ಅಂಟಿಸೋಕೆ, ಬಾವುಟ ಹಿಡಿಯೋಕೆ ಸೀಮಿತ ಆಗಬಾರದು. ನಮಗಾಗಿ ಮಾತಾಡೋ ನಾಯಕನಿಗೆ ತೊಂದರೆ ಆದಾಗ ನಾವು ಧ್ವನಿ ಎತ್ತಿದ್ರೆ ನಾಳೆ ಯಾರು ನಮಗಾಗಿ ಮಾತಾಡೋಕೆ ಬರಲ್ಲ. ಇವತ್ತು ನಾವು ಧ್ವನಿ ಎತ್ತಲೇಬೇಕು. ನಮ್ಮ ದೇಶದಲ್ಲಿ ಯುವಕರು, ಪಕ್ಷಕ್ಕಿಂತ ದೇಶ ದೊಡ್ಡದು, ವ್ಯಕ್ತಿಗಿಂತ ವಿಚಾರ ದೊಡ್ಡದು. ಪ್ರಾದೇಶಿಕ ಶಕ್ತಿ ಬೆಲೆಯಲ್ಲಿ ರಾಷ್ಟ್ರೀಯ ಪಕ್ಷಗಳು, ಹೈಕಮಾಂಡ್ ಸಂಸ್ಕೃತಿ, ನಮ್ಮ ಯುವಕರು ರೆಕ್ಕೆಯನ್ನ ಕತ್ತರಿಸ್ತಾ ಇದ್ದಾರೆ. ಯುವಕರು ಇವತ್ತು ಸ್ವಂತ ಬುದ್ಧಿಯಿಂದ ರಾಜಕಾರಣಿಗಳನ್ನ ಆರಿಸೋ ಕಾಲ ಬಂದಿದೆ. ಯಾರು ನಮ್ಮ ನೆಲದ ಸಮಸ್ಯೆ ಬಗ್ಗೆ ಮಾತಾಡ್ತಾರೋ, ಯಾರಿಗೆ ನಮ್ಮ ಕಷ್ಟಗಳು ಅರಿವಿದೆಯೋ ಅಂತವರನ್ನ ಬೆಳೆಸಿ ಅತಿ ಹೆಚ್ಚು ಯುವ ಶಕ್ತಿ ಇರುವಂತ ದೇಶ ನಮ್ಮದು. ಮುಂಬರುವ ಚುನಾವಣೆಯಲ್ಲಿ ನಾವು ಕೇವಲ ವೋಟ್ ಹಾಕೋ ಯಂತ್ರಗಳಾಗಬಾರದು ಸ್ನೇಹಿತರೆ. ದೇಶದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದವರನ್ನ ಉಚ್ಚಾಟನೆ ಮಾಡಿದ್ರೆ ಆ ಪಕ್ಷಕ್ಕೆ ಬುದ್ಧಿ ಕಲಿಸೋ ತಾಕತ್ತು ನಮಗಿದೆ. ಯುವಕರೇ, ಎದ್ದೇಳಿ, ನಿಮ್ಮ ಶಕ್ತಿ ತೋರಿಸಿ.